वक्रतुंड महाकाय सूर्यकोटिः समप्रभा निर्विघ्नं कुरु मे देव सर्वकार्येषु सर्वदा। ನಾಗಮ್ಮ ಗಂಡ ದಿವಂಗತ ಶ್ರೀ ಛತ್ರಪ್ಪ ನಾಯಕ್ ಇವರ ಪೌತ್ರನಾದ ನಾನು, ಶ್ರೀಮತಿ ಪಾರ್ವತಮ್ಮ ಗಂಡ ಕರಿವೀರಪ್ಪ ನಾಯಕ್ ಇವರ ತೃತೀಯ ಪುತ್ರನಾದ ನಾನು, ಅಂದರೆ ಆನಂದ್ ಕುಮಾರ್ ಕರಿವೀರಪ್ಪ, ಶ್ರೀಮತಿ ಚೆನ್ನಮ್ಮ ಗಂಡ ಛತ್ರಪ್ಪ ತಳವಾರ್ ಇವರ ದ್ವಿತೀಯ ಸುಪುತ್ರಿಯಾದ ಕುಮಾರಿ ಶ್ರುತಿ ಛತ್ರಪ್ಪ ತಳವಾರ್ ಇವರನ್ನು ಒಂದು ಮನಸ್ಸಿನಿಂದ ಎರಡು ಕಾಯಕ್ಕೆ ಮೂರು ಗಂಟನ್ನು ಬೆಸೆದು ನಾಲ್ಕು ವೇದಗಳ ಪಂಚಭೂತಗಳ ದರ್ಶನದ ಮಾರ್ಗದಲ್ಲಿ ಸಪ್ತಪದಿಯ ಹಾದಿಯಲ್ಲಿ ಅಷ್ಟಲಕ್ಷ್ಮಿಯರ ಅನುಮತಿ ಬಯಸಿ ನವಗ್ರಹಗಳ ಒಪ್ಪಿಗೆ ಪಡೆದು ದಶದಿಕ್ಕುಗಳಲ್ಲಿ ಘಂಟಾಘೋಷವಾಗಿ ಸಾರುತ್ತಾ ಪೂಜ್ಯರಾದ ಶ್ರೀ ಕುಮಾರಸ್ವಾಮಿ ಕಂಬಳಿಮಠ ಇವರ ಉಪಸ್ಥಿತಿ ಹಾಗೂ ನನ್ನ ಗುರುಗಳಾದ ಡಾಕ್ಟರ್ ಶ್ರೀ ವೆಂಕಟನಾರಾಯಣ್ ಮಿರಿಯಂ, ಡಾಕ್ಟರ್ ಲವಕುಮಾರ್ ಇ, ಡಾಕ್ಟರ್ ಶರಣಬಸವಯ್ಯ, ಡಾಕ್ಟರ್ ರವಿಕುಮಾರ್, ಡಾಕ್ಟರ್ ಶ್ರೀ ಶರಣಪ್ಪ ಹೊಸಳ್ಳಿ, ಡಾಕ್ಟರ್ ಶ್ರೀ ಹುಸೇನಪ್ಪ ಅವರಾಪುರ್, ಡಾಕ್ಟರ್ ಶ್ರೀ ಕೆ ಖಾದರ್ ಬಾಷಾ, ಪ್ರೊಫೆಸರ್ ಅಜಿತ್ ಸಿ ನಾಗರಾಳೆ ಹಾಗೂ ಇತರ ಸಹೋದ್ಯೋಗಿ ಮಿತ್ರರ ಉಪಸ್ಥಿತಿಯಲ್ಲಿ ನನ್ನ ಕುಟುಂಬದ ಪ್ರತಿಯೊಬ್ಬರ ಪ್ರೀತಿ ಹಾಗೂ ಮಿತ್ರರ ವಿಶ್ವಾಸ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳ ಭಾವದಿಂದ ಜಗನ್ಮಾತೆಯಾದ ಅಂಬಾದೇವಿಯ ಸಾನ್ನಿಧ್ಯದಲ್ಲಿ ದಿನಾಂಕ 14ನೇ ಡಿಸೆಂಬರ್ 2025 ಭಾನುವಾರ ಪ್ರಾತಃ ಕಾಲ 6 ಗಂಟೆಗೆ ನಿಮಿಷಕ್ಕೆ ಶ್ರುತಿಯನ್ನು ನನ್ನ ಧರ್ಮಪತ್ನಿಯಾಗಿ ಸ್ವೀಕರಿಸಿರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋನ ಮಾಡೋ ಮೂಲ ಉದ್ದೇಶ ಏನಪ್ಪ ಅಂತಂತಂದರೆ, ನಾನು ದಿನಾಂಕ 14 ಡಿಸೆಂಬರ್ 2025 ಬೆಳಗ್ಗೆ 5:45 ವಿವಾಹವಾಗಿರ್ತೇನೆ. ಕಾರಣಾಂತರಗಳಿಂದ ನಮ್ಮ ಗುರು ಹಿರಿಯರುಗಳಿಗಾಗಲಿ ಬಂಧುಗಳಿಗಾಗಲಿ ಮಿತ್ರರಿಗೆ ಆಗಿರ್ಬೋದು, ಯಾರಿಗೂ ಕೂಡ ನಾನು ಏನ್ ಮಾಡಿರೋದು ಅಂತಂದ್ರೆ ಇನ್ವಿಟೇಷನ್ಸ್ಗಳನ್ನ ಕೊಟ್ಟಿರೋದಿಲ್ಲ, ಸಹೋದ್ಯೋಗಿ ಮಿತ್ರರಿಗೂ ಕೂಡ ಕೊಟ್ಟಿರೋದಿಲ್ಲ. ಆ ಕಾರಣಕ್ಕೋಸ್ಕರ ಎಲ್ಲರಿಗೂ ಕೂಡ ನಾನು ಕ್ಷಮೆಯನ್ನ ಯಾಚಿಸ್ತೇನೆ. ನಾನು ಮದುವೆಯಾಗಿರೋದು ಕೆಲವರಿಗೆ ಅರ್ಜೆನ್ಸಿಯಲ್ಲಿ ಆಗಿದ್ದಾರೆ, ಆ ಕಾರಣಕ್ಕೋಸ್ಕರ ಯಾರನ್ನು ಕೂಡ ಕರೆಯಕ್ಕೆ ಆಗ್ಲಿಲ್ಲ ಅಂತ ಕೆಲವ್ರು ಅನ್ಕೊಂಡಿರ್ಬೋದು. ಇನ್ನು ಕೆಲವ್ರು ಏನಾದ್ರು ಹಂಗೇನಿಲ್ಲ, ಇವನ್ ಬೇಕಂತಾರ ರೊಕ್ಕ ಉಳ್ಸೋಕ್ಕೋಸ್ಕರ ಈ ತರ ಮಾಡ್ಯಾನಂತ ಹಂಗ ಅನ್ಕೋಬಹುದು. ಅದು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿರೋಂಥದ್ದು. ಆದ್ರೆ ನನ್ನ ಪ್ರಕಾರ ಹೇಳ್ಬೇಕಂತಂದ್ರೆ ಇದು ಇವಾಗಿನ ನಿರ್ಧಾರ ಅಲ್ಲ, ಇದು ಹಳೆಯ ನಿರ್ಧಾರ. ಯಾವಾಗಪ್ಪ ಅಂತಂತಂದ್ರೆ ಫೆಬ್ರವರಿ 14, 2024 ನಾನೇನ್ ಮಾಡಿದ್ನಿ ಅಂತಂತಂದ್ರೆ, ಈ ರೀತಿಯಾಗಿ ನಾನೇನಾದ್ರೂ ಒಂದ್ ವೇಳೆ ಮದುವೆ ಆದಂತಂದ್ರೆ ಅಲ್ಲಿ ಸರಳ ವಿವಾಹವನ್ನೇ ನಾನು ಆಗ್ಬೇಕು ಅನ್ನೋದನ್ನ ನಾನು 1.5 ವರ್ಷದ ಹಿಂದೆನೆ ಏನಾಗಿತ್ತು ಅಂತಂತಂದ್ರೆ ನಾನು ಅನ್ಕೊಂಡಿರೋಂಥದ್ದು. ಇದು ಇವತ್ತು ಮತ್ತೆ ನಿನ್ನೆದ್ದು ಆಗಿರೋದಿಲ್ಲ. ನಾನು ಇದ್ರ ಬಗ್ಗೆ ಏನ್ ಮಾಡಿದ್ದೆ ಅಂತಂತಂದ್ರೆ, ಕೆಲವರು ನನ್ನ ಮಿತ್ರರು ಇರ್ತಾರಲ್ಲ, ಅವ್ರ ಜೊತೆ ನಾನು ಏನ್ ಮಾಡ್ತಿದ್ದೆ ಅಂತಂದ್ರೆ ಡಿಸ್ಕಸ್ ಮಾಡ್ತಿದ್ದೆ. ಬೇರೆಯವ್ರ ಮದುವೆ ಅಟೆಂಡ್ ಆದಾಗ ಕೆಲವ್ರು ಅಂತಿರ್ತಾರೆ, ನಿಂದ ಯಾವಾಗ ಮದುವೆ ಅಂತ. ಅವಾಗ ನಾನು ನಮ್ಮ ಫ್ರೆಂಡ್ಸ್, ನನಗೆ ಆಪ್ತರಿಗೆ ಏನಂತ ಹೇಳ್ತಿದ್ದೆ, ನಾನು ನನ್ನ ಮದುವೆ ಉದ್ದೇಶ ಯಾವ ರೀತಿ ಐತೆ, ನಾನು ಏನಾಗ್ಬೇಕಂತ ಅನ್ಕೊಂಡಿನಿ. ಬಹಳಷ್ಟು ಜನ ನನಗೆ ಸಜೆಸ್ಟ್ ಕೂಡ ಮಾಡಿದ್ರು, ನೀನ್ ಏನ್ ಮಾಡಕತ್ತಿದ್ದಲ್ಲಿ ಅದು ಕರೆಕ್ಟ್ ಐತೆ, ಯಾರ್ದು ತಲೆ ಕೆಡ್ಸೊಳಕ್ ಹೋಗ್ಬೇಡ
ಆಮೇಲೆ ಏನಾದ್ರೂ ಸಾಲ ಬಿತ್ತು ಅಥವಾ ಇನ್ನೇನೋ ಆಯ್ತು ಅಂತಂತಂದ್ರೆ ನೀನ್ ಎಷ್ಟೇ ಗ್ರ್ಯಾಂಡ್ ಮಾಡ್ಕೊಂಡ್ರು ಕೂಡ ನಿನಗೆ ಲಾಸ್ಟ್ಗೆ ಅನ್ನೋದೇನು ತಪ್ಸಳಲ್ಲ ನೀನು. ಹಂಗಾಗಿ ನೀನ್ ಏನ್ ಮದ್ವಿ ಮಾಡ್ಕೊಳಕತಿ ಅದೇ ಕರೆಕ್ಟ್ ಐತೆ, ನಿನ್ಗೆ ಹೆಂಗ್ ಅನ್ಸುತ್ತೆ ಹಂಗ ಮಾಡು ಅಂತ ಹೇಳಿದ್ದೆ. ಅದು ಆ ರೀತಿ ಇಳಿದರ ಸಂಖ್ಯೆನೇ ಏನಾಯ್ತು ಅಂತಂತಂದ್ರೆ ಜಾಸ್ತಿನೇ ಇತ್ತು. ಹಂಗೆ ಮುಂದುವರೆದೋಯ್ತು. ಅದಾದ್ಮೇಲೆ ದಿನಾಂಕ 15 ಏಪ್ರಿಲ್ 2025 ನನಗೆ ಮತ್ತೆ ಶ್ರುತಿಗೆ ಏನಾಯ್ತು ಅಂತಂದ್ರೆ ನಿಶ್ಚಿತಾರ್ಥ ಆಗುತ್ತ. ಅವಾಗ ಊರಿನ ಗುರು ಹಿರಿಯರೆಲ್ಲರೂ ಕೂಡ ಕುಂತ್ಕೊಂಡು ಏನ್ ಮಾಡ್ತಾರ ಅಂತಂತಂದ್ರೆ ಕೊಟ್ಟು ತೆಗೆದುಕೊಳ್ಳೋದನ್ನ ಮಾತಾಡ್ತಿರ್ತಾರಲ್ಲ, ಆ ತರ ಮಾತಾಡಕತ್ತಿದ್ರು. ಅವಾಗ ನಾನು ಏನ್ ಮಾಡಿದ್ರು ಅಂತಂದ್ರೆ ಅವ್ರು ಕೇಳಿದ್ರು ಏನಂತಂತಂದ್ರೆ ಆ ಏನಾದ್ರು ಕೊಟ್ಟು ತೆಗೆದಾಗುತ್ತೆ. ನಾನು ಅವತ್ತೇ ಹೇಳಿದ್ದೆ, ಕೊಟ್ಟು ತಗೊಳಕ್ಕೆ ಇದೇನೇ ವ್ಯಾಪಾರದ್ದಲ್ಲ, ನಾನು ಯಾವ ವರದಕ್ಷಿಣೆಗಳನ್ನ ತಗೊಳಲ್ಲ, ಏನು ತೆಗೆದುಕೊಳ್ಳಲ್ಲ. ಆದ್ರೆ ಒಂದಂತೂ ಇಷ್ಟು, ಮದುವೆ ನಾನು ಹೇಳಿದ ರೀತಿಯಲ್ಲಿ ಏನಾಗ್ಬೇಕಂತಂತಂದ್ರೆ ನಡಿಬೇಕು. ಆ ಕಾರಣಕ್ಕ ಅದು ಹಂಗೆ ನಡೀತೈತೆ. ಸೊ ಇನ್ನೊಂದು, ನಾನು ಮದುವೆ ಯಾವ ರೀತಿ ಆಗ್ಬೇಕಂತ ಅನ್ಕೊಂಡಿನೋ ಅದನ್ನ ಯಾವುದೇ ಕಾರಣಕ್ಕೂ ಯಾರು ಕೂಡ ಏನ್ ಮಾಡಂಗಿಲ್ಲ, ವಿರೋಧಿಸಬಾರ್ದು ಅನ್ನೋದನ್ನ ನಾನು ಏಪ್ರಿಲ್ 15, 2025 ಏನ್ ಮಾಡಿದ್ನಿ ಅಂತಂತಂದ್ರೆ ಹೇಳಿದ್ದೆ. ಅದಾದ ಮೇಲೆ ನಾನು ಮ್ಯಾರೇಜ್ ಆಗಿದ್ದು ಕೂಡ ಅದೇ ರೀತಿಯಾಗಿ ಮ್ಯಾರೇಜ್ ಆಗಕ್ಕೆ ಏನ್ ಮಾಡಕತ್ತೀನಿ ಅಂತಂದ್ರೆ ಇಷ್ಟಪಡ್ತಾ ಇದ್ದೆ. ಅದಾದ್ಮೇಲೆ ಟೈಮ್ ಬಂತು. ಟೈಮ್ ಬಂದಾಗ ಎಲ್ಲರ ಮನೆಯಲ್ಲಿ ಇರ್ತಾರ, ನಮ್ಮ ಸಂಬಂಧಿಕರು ಸರಳವಾಗಿ ವಿವಾಹ ಮಾಡ್ಕೊಂತಾನಂದಾಗ ಹತಾಶವನ್ನು ಏನ್ ಮಾಡಿದ್ರು ಅಂತಂದ್ರೆ ಎಕ್ಸ್ಪ್ರೆಸ್ ಮಾಡಿದ್ರು. ಅದರಲ್ಲಿ ಕೆಲವರಂತೂ ತೀರಾ ಅತಿರೇಕಕ್ಕೆ ಏನು ಅಂತಂತಂದ್ರೆ ಮಾತಾಡಿದ್ರು. ಅದೇನಪ್ಪಾ ಅಂತಂತಂದ್ರೆ ಆನಂದ್ ಹೇಳಿದ ತರ ಮದ್ವೆ ಏನಾದ್ರ ಆಯ್ತಂತಂತಂದ್ರೆ ನಮ್ ಮನೆಗ್ ಸೇರಿಸ್ತಾನೆ ಇದ್ದಿಲ್ಲ ನಾವು. ಇನ್ನು ಕೆಲವ್ರು ಏನಂತ ಅಯ್ಯೋ ಇದೇನೊಂದು ಓಡಿ ಹೋಗಿ ಕಳುವಿಲಿ ಮದ್ವೆ ಮಾಡ್ಕೊಂತಾರ. ಈ ತರ ಏನ್ ಮಾಡಕೈತೆ ಅಂತಂತಂದ್ರೆ ಕೆಲವರು ತಲೆ ಮತ್ತೆ ಬುಡ ಇರ್ಲಾರ್ದಂತ ಅವಿವೇಕತನದ ಮಾತುಗಳನ್ನ ಏನ್ ಮಾಡಿದ ಅಂತಂತಂದ್ರೆ ಹೇಳ್ಕೊಂತ ಹೋದ್ರು. ನಾನು ಅವ್ರಿಗೆ ಹೇಳೋದು ಏನಂತಂದ್ರೆ, ಯಾರ್ಯಾರ ಆನೆ ಗಾತ್ರ ಆನೆ, ಇರುವೆ ಗಾತ್ರ ಇರುವೆ ಇರುತ್ತ. ಅವಕ್ಕೆ ಸಂಬಂಧಪಟ್ಟಂಗೆ ಏನಾಗಿರ್ತಾವ ಅಂತಂತಂದ್ರೆ ಆನೆ ಬಾರ ಆನೆಗಿರ್ತೈತೆ, ಇರುವೆ ಬಾರ ಇರುವೆಗಿರ್ತದೆ. ನೀವೆಲ್ಲೋ ಒಂತಲ್ಲಿ ಕುಂತ್ಕೊಂಡು ಲಟಕ್ನ ಇನ್ನೊಬ್ಬರ ಮನೆ ಬಗ್ಗೆ ಏನ್ ಮಾಡಂಗೆ ಆ ತರ ಮಾತಾಡೋದು ಏನಾಗುತ್ತಂತಂದ್ರೆ ತಪ್ಪಾಗುತ್ತ. ಇನ್ನು ಕೆಲವರು ಊರಾಗ ಇರ್ಲಾರ್ದು ಅಂತ ಈ ರೀತಿಯಲ್ಲಿ ಏನ್ ಮಾಡ್ತಿರ್ತಂದ್ರೆ ಮಾತಾಡ್ತಿರ್ತಾರೆ. ಇದೇನು ಹೊಸದೇನಲ್ಲ, ಆಲ್ರೆಡಿ ಇಂಥವೆಲ್ಲವುಗಳನ್ನ ಕೂಡ ಏನ್ ಕೇಳಿಸ್ಕೊಂಡು ನೋಡಿ ಇಲ್ಲಿಗೆ ಬಂದಿರೋದ ನಾನು ಕೂಡ. ಆದ್ರೆ ನನಗೇನ್ ಅನ್ಸ್ತಂತಂದ್ರೆ ಒಂದ್ಸಲ ಕುಂತು ಯೋಚನೆ ಮಾಡಿದಾಗ ನನ್ನ ಮದುವೆಯನ್ನ ಇವ್ರು ಹೇಳಿದ ತರ ಮಾಡ್ಕೋಬೇಕು, ಅವ್ರು ಹೇಳಿದ ತರ ಮಾಡ್ಕೋಬೇಕು ಅಂತಾರಂದ್ರೆ ನಾನು ಫಸ್ಟ್ ಏನ್ ಅನ್ಕೊಂಡಿದ್ನೆ, ನನ್ನ ಮಾತಿನ ಮೇಲೆ ನಾನ್ ನಿಂದಿರ್ಲಾರ್ದಂಗ ಆಗುತ್ತಲ್ಲ. ಅಲ್ಲ, ನನ್ನ ಮದ್ವಿ ನಾನ್ ಅನ್ಕೊಂಡಂಗ ಆಗ್ಬೇಕಾ ಅಥವಾ ಬೇರೆಯವ್ರು ಅನ್ಕೊಂಡಂಗೆ ನನ್ನ ಮದ್ವೆ ಆಗ್ಬೇಕಾ ಅಂತ ಬಂದಾಗ, ಒಂದ್ ವೇಳೆ ನಾನು ಅವ್ರ ತರ ಏನಾದ್ರು ಅವ್ರು ಹೇಳಿದಂಗೆ ಏನಾದ್ರು ಮದ್ವೆ ಆಯ್ತಂತಂದ್ರೆ ನನ್ನ ಮಾತಿನ ಮೇಲೆ ನಾನೇ ನಿಂತಂಗೆ ಆಗಲ್ಲ ಅನ್ನೋ ಒಂದೇ ಒಂದು ರೀಸನ್ ಇಂದ ನಾನು ಎನಿ ಕಾಸ್ಟ್ ಯಾರು ಏನೇ ಆದ್ರೂ ಇನ್ನೂ ಸ್ಟ್ರಾಂಗ್ ಆಯ್ಕೊಂತ ಹೋಯ್ತು. ಆದ್ರೆ ಒಂದ್ ವೇಳೆ ನಾನು ಒಪ್ಪಿಡ್ತಿದ್ನೇನೋ, ಅಂದ್ರೆ ನಾರ್ಮಲ್ ಎಲ್ಲರೂ ಯಾವ ರೀತಿ ಮದುವೆ ಆಗ್ತಾರೆ ಆ ರೀತಿ ಆಗ್ಲಿಕ್ಕೆ. ಯಾವಾಗ ಇವ್ರು ಈ ತರ ಮಾತಾಡಿದಾಗ ನನಗೆ ಸ್ವಲ್ಪ ಇವ್ರು ಹೇಳ್ದಂಗೆ ನಾನ್ ಕೇಳ್ಬೇಕ ಅನ್ನೋದನ್ನು ಕೂಡ ಏನಾಗುತ್ತೆ ಅಂತ ಬಂತು. ಅದೇ ರೀತಿಯಾಗಿ ನಮ್ಮ ಮನೆಯಲ್ಲೂ ಕೂಡ ಹೇಳಿದ್ರು, ಇಲ್ಲಪ್ಪ ನೌಕರಿ ಐತೆ ನಾವು ಬೇಸ್ ಮಾಡ್ಬೇಕಂತ ಅನ್ಕೊಂಡಿವಿ, ಎಲ್ಲವುಗಳನ್ನ ಈ ರೀತಿ ಮಾಡ್ಬೇಕು ಅಂತ ಅನ್ಕೊಂಡಿವಿ. ಇನ್ನು ಕೆಲವರು ಶಾಸ್ತ್ರಗಳ ಬಗ್ಗೆ ಏನ್ ಮಾಡ್ತಾರೆ ಅಂತಂತಂದ್ರೆ ಮಾತಾಡ್ತಾ ಇರ್ತಾರೆ. ಏನಪ್ಪ ಶಾಸ್ತ್ರ, ನಮ್ಮ ಇಂಡಿಯನ್ ಕಲ್ಚರ್ ಆ ರೀತಿ ಇದೆ. ಇಂಡಿಯನ್ ಕಲ್ಚರ್ ಏನಪ್ಪ ಅಂತಂತಂದ್ರೆ ಒಳ್ಳೆ ರೀತಿಯಲ್ಲಿ ಏನ್ ಮಾಡ್ಬೇಕು, ಮದುವೆ ಆಗ್ಬೇಕು ಹಂಗ ಅಂತಂದು ಮಾತಾಡ್ತಾರೆ. ಒಂದ್ ವೇಳೆ ಇದೇ ತರ ಸರಳವಾಗಿ ವಿವಾಹ ಆಯ್ತಪ್ಪ, ಕುವೆಂಪು ಅವ್ರು ಹೇಳಿದಂಗ ಮಂತ್ರ ಮಾಂಗಲ್ಯ ಮಾಡ್ಕಂತ ಎಲ್ಲರೂ ಹೋಯ್ತು ಅಂತಂತಂದ್ರೆ ನಮ್ಮ ಕಲ್ಚರ್ ಏನಾಗುತ್ತಂತಂದ್ರೆ ನಾಶ ಆಗಿಬಿಡುತ್ತಾ ಅಂತಂದು ಆ ರೀತಿಯಾಗಿ ಮಾತಾಡ್ಕೊಂತ ಹೋದ್ರಿ. ಫಸ್ಟ್ ಅಂತರಿಗೆ ನಾನೇನ್ ಹೇಳೋದಂತಂದ್ರೆ, ಫಸ್ಟ್ ನೀವು ಶಾಸ್ತ್ರನೇ ತಿಳ್ಕೊಳ್ರಿ. ನಿಮ್ಗೆ ಏನೇನು ಗೊತ್ತೈತಲ್ಲ ಅವುಗಳೆಲ್ಲವೂ ಫ್ಯಾಬ್ರಿಕೇಟೆಡ್ ಇನ್ಫಾರ್ಮೇಶನ್. ಎಕ್ಸ್ಟ್ರಾ ತಗೊಂಡು ಬಂದು ಏನ್ ಮಾಡ್ರಿ ಅಂದ್ರೆ ಕೂಡಿಸ್ಯಾರ. ಇಂಡಿಯನ್ ಕಲ್ಚರ್ ಇರೋದು ಏನಂತಂದ್ರೆ, ಒಂದು ಹುಡುಗಿನ ವಿವಾಹ ಆಗಿ ಆಕಿನ ಚಲೋ ನೋಡ್ಕೇರಿ ಅಂತ ಇರೋದು. ಅರ್ಥ ಆಯ್ತಾ? ಅದನ್ನ ಬಿಟ್ಟು ಆಡಂಬರದ ಬದುಕನ್ನ ಸಾಗಿಸ್ರಿ ಅಂತಲ್ಲ. ಹಂಗಂತ ಹೇಳಿ ಕೆಲವರು ವೈಭವ ಪೂರಿತವಾಗಿ ಮದುವೆ ಆಗ್ತಾರೆ. ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಅಪೋಸೇ ಮಾಡಲ್ಲ. ಯಾಕ? ಅದು ಅವ್ರವ್ರ ಇಷ್ಟ. ಅವ್ರಿಗೆ ಬೇಕಿತ್ತಂತಂದ್ರೆ ಗ್ರ್ಯಾಂಡ್ ಆಗಿ ಮದುವೆ ಆಗಿರ್ತಾರೆ, ಇಲ್ಲ ಅಂತಂತಂದ್ರೆ ಇಲ್ಲ. ಬಟ್ ನನ್ನ ಒಂದು ಸಜೆಷನ್ ಏನಪ್ಪಾ ಅಂತಂದ್ರೆ, ಆಸ್ ಎ ಕಾಮರ್ಸ್ ಓದಿದಂಥವ್ರು ಅಥವಾ ಎಕನಾಮಿಕ್ ಸೆನ್ಸ್ ಇರಂತಾರೆ ಅಂತಂದ್ರೆ ಒಂದು ನಮಗೆ ಇಕ್ವೇಶನ್ ಬರುತ್ತೆ. ಏನು? ಅಸೆಟ್ಸ್ ಈಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್. ಸೊ ಇದನ್ನ ಸ್ಟ್ಯಾಂಡರ್ಡ್ ಅನ್ನ ನಾವೇನ್ ಮಾಡ್ಬೇಕಂತಂದ್ರೆ ಮೇಂಟೈನ್ ಮಾಡ್ಬೇಕಾಗಿತ್ತಿರುತ್ತೆ.
ಸೊ ನಾವು ಅದರಲ್ಲಿ ನಿಮ್ಗೆ ಅಸೆಟ್ಸ್ ಎಷ್ಟಿರುತ್ತೆ, ಲಯಬಿಲಿಟೀಸ್ ಅಷ್ಟೇ ಇರ್ತೈತೆ. ಆದ್ರೆ ಅಸೆಟ್ಸ್ ಲಯಬಿಲಿಟೀಸ್ ಮಾಡ್ಬೇಕಾದಾಗ ನಿನ್ನ ಲಯಬಿಲಿಟೀಸ್ ನೀನು ಎಷ್ಟು ಅಮೌಂಟ್ ಅನ್ನು ಸ್ಪೆಂಡ್ ಮಾಡ್ತೀರಿ ಅದಕ್ಕೆ ಸರಿಸಮನಾಗಿರೋಂಥ ಅಸೆಟ್ಸ್ ಕೂಡ ಕ್ರಿಯೇಷನ್ ಮಾಡ್ಕೊಂಡಿರ್ಬೇಕು. ಬಟ್ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂತಂದ್ರೆ ಗ್ರ್ಯಾಂಡ್ ಆಗಿ ಆಗೋದ್ರಿಂದ ಅಮೌಂಟ್ ಜಾಸ್ತಿ ಹೋಗೋದ್ರ ಜೊತೆಗೆ ಅಸೆಟ್ಸ್ ಏನಾಗಲ್ಲ ಅಂತಂದ್ರೆ ಕ್ರಿಯೇಟ್ ಆಗಲ್ಲ. ಒಂದನೇದ್ದು. ಯಾರು ಮಾಡ್ಕೋಬೇಕಪ್ಪ ಗ್ರ್ಯಾಂಡ್ ಅಂತಂದ್ರೆ ಯಾರ ಹತ್ರ ಅಮೌಂಟ್ ಆಲ್ರೆಡಿ ಎಕ್ಸೆಸ್ ಐತೋ, ಯಾರ್ದು ಎಕ್ಸ್ಪೆಂಡಿಚರ್ಸ್ಗಳು ಕಡಿಮೆ ಇದ್ದು ಅಮೌಂಟ್ ಆಲ್ರೆಡಿ ಎಕ್ಸೆಸ್ ಐತೋ ಅವ್ರು ಮಾತ್ರ ಏನ್ ಮಾಡ್ಬೋದು ಅಂತಂತಂದ್ರೆ ಗ್ರ್ಯಾಂಡ್ ಆಗಿ ಮಾಡ್ಕೋಬಹುದು. ಆದ್ರೆ ಕೆಲವ್ರು ಏನ್ ಮಾಡ್ತಾರ ಅಂತಂತಂದ್ರೆ ಮೊದಲೇ ಸಾಲದಾಗ ಇರ್ತಾರ, ಮತ್ತೊಂದ್ ಸ್ವಲ್ಪ ಸಾಲ ಮಾಡಿ ಮ್ಯಾರೇಜ್ ಆಗ್ಬೇಕಂತಾರೆ. ಇಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್. ಸೊ ಅದನ್ನ ನೀವು ಯೋಚನೆ ಮಾಡ್ಬೇಕು. ಅದನ್ನ ಬಿಟ್ಟು ಬೇರೆ ಯಾರೋ ಏನ್ ಹೇಳ್ತಾರ ಅಂತಂದು ನೀವು ಮದುವೆ ಆಗಕ್ ಹೋಯ್ತಂತಂದ್ರೆ ಈಗ ಬಹಳಷ್ಟು ಜನ ಅಂತಾರೆ, ಆನಂದ್ ನಿನ್ಗೆ ಸಾಧ್ಯತೆ ಇತ್ತಲ್ಲ, ಆರಾಮ್ ಮದುವೆ ಆಗ್ಬೋದಾಗಿತ್ತ. ಅದು ನನ್ನ ಒಂದು ಪ್ರಿನ್ಸಿಪಲ್ಸ್ಗೆ ಅಪೋಸ್ ಇತ್ತಲ್ಲ, ಆ ಕಾರಣಕ್ಕೋಸ್ಕರ ನಾನು ಆಗಿಲ್ಲ. ಕೆಲವ್ರು ಅಂತಾರೆ ರೊಕ್ಕ ಇದಾಗಿತ್ತು ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಇತ್ತಂದ್ರೆ ಸ್ವಲ್ಪ ರೊಕ್ಕ ಮಾಡ್ಕೊಂಡ ಆಮೇಲೆ ಮದುವೆ ಆಗಿ. ನಾನು 4 ದಿವಸದ ಮೇಲೆ ಮದುವೆ ಆದ್ರೂ ಅಷ್ಟೇ, 40 ದಿವಸ ಬಿಟ್ಟಾದ್ರೆ ಅಷ್ಟೇ, 4 ವರ್ಷ ಬಿಟ್ಟಾದ್ರೆ ಅಷ್ಟೇ. ನಾನು ಅಂಬಮಠದಲ್ಲಿ ಏನ್ ಮಾಡ್ಬೇಕಾಗಿತ್ತು, ಮದುವೆ ಆಗ್ಬೇಕು, ಅದು ಮನೆಯವ್ರನ್ನಷ್ಟೇ ಕರಿಬೇಕಂತ ಅನ್ಕೊಂಡಿದ್ದೆ. ಅಷ್ಟು ಮಾತ್ರ ನಾನೇನ್ ಮಾಡೀನಿ ಅಂತಂದ್ರೆ ಮಾಡಿ. ಇದನ್ ಬಿಟ್ಟು ನಾನು ಎಕ್ಸ್ಟ್ರಾ ಏನು ಇಲ್ಲಿ ತರಕ್ ಇಷ್ಟಪಡಲ್ಲ. ಎನಿಹೌ ಕೆಲವ್ರನ್ನ ನಾನು ಕರೆಯಕ್ಕಾಗಿಲ್ಲ. ಅವ್ರಿಗೆ ಇದ್ರ ಮುಖಾಂತರ ನಾ ಕೇಳ್ಕೊಳ್ಳೋದೇನಂದ್ರೆ, ನನ್ನ ಬಗ್ಗೆ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಹಾಗಾಗಿ ಒನ್ಸ್ ಅಗೇನ್ I am extremely sorry for not inviting all of you, dear friends and lecturers and colleagues and dear students. Thank you, Nada. Tat sarvam Krishna arpanamstu.